ಚಿಕ್ಕ ವಯಸ್ಸಲ್ಲಿ ಲಾಕ್ ಅಂಡ್ ಕೀ ಆಡ್ತಾ ಇದ್ವಿ. ದೊಡ್ಡವರಾಗ್ತಾ ಲೈಫ್ ಅನ್ನೋ ಗೇಮ್ ಅಲ್ಲೇ ಲಾಕ್ ಆಗೋಗಿದ್ವಿ. ಆಗ ಆಟ ಆಡ್ತಾ ಇದ್ವಿ, ಈಗ ಜೀವನನೇ ಆಟ ಆಡಿಸ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡ್ರಾ? ಇವತ್ತು ರಿಲೀಸ್ ಆಗಿರುವಂತಹ ಅನ್ಲಾಕ್ ರಾಘವ ಅನ್ನುವಂತಹ ಸಿನಿಮಾ ನೋಡಿದೆ. ಸಿನಿಮಾ ಹೇಗಿದೆ, ಏನೇನ್ ಇಷ್ಟ ಆಯ್ತು, ಏನೇನ್ ಕಷ್ಟ ಆಯ್ತು, ಎಲ್ಲವನ್ನ ನೋಡ್ಕೊಂಡ್ ಬರೋಣ ಬನ್ನಿ ಇವತ್ತಿನ ರಿವ್ಯೂಲಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಲಾಕ್ ರಾಘವ ಇದು 2 ಗಂಟೆ 6 ನಿಮಿಷ ಇರುವಂತಹ ಒಂದು ರೊಮ್ಯಾಂಟಿಕ್ ಕಾಮಿಡಿ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಸಿನಿಮಾ. ಈ ಸಿನಿಮಾನ ನೋಡೋದಕ್ಕೆ ನನ್ನ ಪ್ರೇರೇಪಿಸಿದ್ದು ರಾಮ ನಿರ್ದೇಶಕ ಡಿ ಸತ್ಯಪ್ರಕಾಶ್ ಅವರ ಕತೆ. ಇವರು ಕತೆ ಬರ್ದಿದ್ದಾರೆ ಅಂದ್ರೆ ಪ್ಲಾಟ್ ಪಾಯಿಂಟ್ ಚೆನ್ನಾಗಿರುತ್ತೆ ಅನ್ನೋ ಹೋಪಲ್ಲೇ ಹೋದೆ. ಅಂಡ್ ಆಫ್ ಕೋರ್ಸ್ ಕತೆಯ ಒನ್ಲೈನರ್ ಚೆನ್ನಾಗಿದೆ. ಚಿಕ್ಕಂದಿನಿಂದಲೇ ಯಾವ ಬೀಗವನ್ನ ಬೇಕಿದ್ರು ಸೆಕೆಂಡ್ಸ್ ಅಲ್ಲಿ ಓಪನ್ ಮಾಡುವಂತಹ ರಾಘವ ದೊಡ್ಡವನಾದ್ಮೇಲೆ ಒಂದು ಲಾಕ್ ಅಲ್ಲಿ ಸಿಗಾಕೊಳ್ತಾನೆ. ಆ ಲಾಕ್ ಇಂದ ಅನ್ಲಾಕ್ ಆಗೋದಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಬೇಸ್ ಲೈನ್. ಆಗ್ಲೇ ಹೇಳ್ದಂಗೆ ಸ್ಟೋರಿ ಲೈನ್ ಚೆನ್ನಾಗಿದೆ. ಮೈನ್ ಲೀಡ್ಸ್ ಗಳ ಕ್ಯಾರೆಕ್ಟರೈಸೇಷನ್ ಗಳು ಕೂಡ ಚೆನ್ನಾಗಿ ಬರ್ಕೊಂಡಿದ್ದಾರೆ. ದೀಪಕ್ ಮಧುವನಹಳ್ಳಿ ಅವರ ಡೈರೆಕ್ಷನ್ ಡೀಸೆಂಟ್ ಆಗಿದೆ. ಬಟ್ ಸ್ಕ್ರೀನ್ ಪ್ಲೇ ವೈಸ್ ಕಮರ್ಷಿಯಲ್ ಆಸ್ಪೆಕ್ಟ್ ಗಳನ್ನ ಆಡ್ ಮಾಡಿ ರೌಂಡ್ ಆಫ್ ಮಾಡುವಂತಹ ಗೋಜ್ನಲ್ಲಿ ಸುಮಾರು ಕಡೆ ಲಾಜಿಕಲಿ ಸಿನಿಮಾ ಫ್ಲಕ್ಚುಯೇಟ್ ಆಗುತ್ತೆ, ವಿಚ್ ಕುಡ್ ಹ್ಯಾವ್ ಬೀನ್ ಬೆಟರ್. ಅದು ನೋಡೋ ಎಕ್ಸ್ಪೀರಿಯನ್ಸ್ ನ ಇದೆಲ್ಲ ಬೇಕಿತ್ತಾ ಅನ್ಸೋ ಹಂಗಂತೂ ಮಾಡ್ತು. ಆಕ್ಟರ್ಸ್ ಗಳ ವಿಷಯಕ್ಕೆ ಬಂದ್ರೆ ಲವ್ ಮಾಕ್ಟೇಲ್ 2 ಸಿನಿಮಾದ ಸಿಹಿ ಅಂದ್ರೆ ರೇಚಲ್ ಡೇವಿಡ್ ಅವರು ಇಲ್ಲಿ ಜಾನಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಆನ್ ಸ್ಕ್ರೀನ್ ತುಂಬಾ ಪ್ರೆಟಿಯಾಗಿ ಕಾಣ್ತಾರೆ ಅಂಡ್ ಅವರಿಗೆ ಕೊಟ್ಟಿರುವಂತಹ ಪಾತ್ರವನ್ನ ಅವರು ಡೀಸೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಬಟ್ ಮೈನ್ ಲೀಡ್ ಆಗಿ ಅವ್ರ ಜೊತೆ ಕಾಣಿಸ್ಕೊಂಡಿರುವಂತಹ ಮಿಲಿಂದ್ ಮಂಜುನಾಥ್ ಅವರು ನನ್ನನ್ನ ಇಂಪ್ರೆಸ್ ಮಾಡಿದ್ರು. ಮೊದಲ ಮೂವಿಲೆ ಅವರ ಆನ್ ಸ್ಕ್ರೀನ್ ಅಪಿಯರೆನ್ಸ್, ಕಾನ್ಫಿಡೆನ್ಸ್, ಡೈಲಾಗ್ ಡೆಲಿವರಿ ಎಲ್ಲವೂ ಇಷ್ಟ ಆಯ್ತು. ಮಿಲಿಂದ್ ಖಂಡಿತ ಪ್ರಾಮಿಸಿಂಗ್ ನಟರ ಸಾಲಲ್ಲಿ ಸೇರ್ಕೋತಾರೆ. ಅವ್ರಿಗೆ KFI ಅಲ್ಲಿ ಇಟ್ಸ್ ಎ ಲಾಂಗ್ ವೇ ಟು ಗೋ ಅಂತ ಖಂಡಿತ ಹೇಳ್ಬೋದು. ಇನ್ನು ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಈ ಸಿನಿಮಾದಲ್ಲಿದ್ದಾರೆ ವಿತ್ ಹ್ಯೂಜ್ ಸ್ಪೇಸ್. ಅವರ ಪಾತ್ರವನ್ನ ಇಷ್ಟು ದೊಡ್ಡ ರನ್ ಟೈಮ್ ಅಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡೇ ಇರಲಿಲ್ಲ. ಸಾಧು ಅವರು ಅವರ ಚೇಷ್ಟೆಗಳು, ಕಾಮಿಡಿಗಳ ಮೂಲಕ ಮಜಾ ಕೊಡ್ತಾರೆ. ಇನ್ಫ್ಯಾಕ್ಟ್ ಅವ್ರು ಇರೋದೇ ಇಲ್ಲಿ USP. ಬಿಕಾಸ್ ಸಿನಿಮಾನ ಎಂಗೇಜಿಂಗ್ ಆಗಿ ನೋಡ್ಸ್ಕೊಂಡು ಹೋಗೋ ಹಾಗೆ ಮಾಡಿದ್ದಾರೆ ಸಾಧು ಅವರು. ಫಸ್ಟ್ ಹಾಫ್ ನಲ್ಲಿ ಅವರ ಮತ್ತು ಹೀರೋ ನಡುವೆ ನಡೆಯುವಂತಹ ಒಂದಷ್ಟು ಕಾಮಿಕಲ್ ಸೀನ್ಸ್ ಗಳು ಚೆನ್ನಾಗಿದೆ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಆ ಕಾಮಿಡಿ ಸ್ವಲ್ಪ ಲೆಟ್ ಡೌನ್ ಆಯ್ತು. ಅಂಡ್ ಕಾಮಿಡಿ ಕೆಲವು ಕಡೆ ವರ್ಕ್ ಕೂಡ ಆಗಿಲ್ಲ ನನಗೆ. ಇನ್ನುಳಿದಂತೆ ರಮೇಶ್ ಭಟ್, ಶೋಭರಾಜ್, ಅವಿನಾಶ್, ಭೂಮಿ ಶೆಟ್ಟಿ ಎಲ್ಲರೂ ಕೂಡ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅನೂಪ್ ಸಿಳಿಂದ್ ಅವರ ಮ್ಯೂಸಿಕ್ ಈ ಸಿನಿಮಾದಲ್ಲಿ ರೆಗ್ಯುಲರ್ ಪ್ಯಾಟರ್ನ್ ನಲ್ಲಿ ಇಲ್ಲ. ಸುಮಾರು ಕಡೆ ಆಲಾಪಗಳ ಮೂಲಕ ಇದನ್ನ ಪ್ಯಾಕೇಜ್ ಮಾಡಿದ್ದಾರೆ, ಅದು ನನಗೆ ಇಷ್ಟ ಆಯ್ತು. ಸುಮಾರು ಫ್ಲಾಟ್ ಸೀನ್ ಗಳನ್ನ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೂಲಕ ಎಂಗೇಜಿಂಗ್ ಆಗಿ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದು 2000 ಇಸ್ವಿಯ ಮೇಲೆ ರವಿಚಂದ್ರನ್ ಅವ್ರ ಫಿಲಂ ಮ್ಯೂಸಿಕ್ ಬರ್ತಾ ಇತ್ತಲ್ಲ, ಅದನ್ನ ಕೂಡ ನೆನಪು ಮಾಡ್ತು. ಸಿನಿಮಾಟೋಗ್ರಫಿ ಅಂಡ್ ಎಡಿಟಿಂಗ್ ಡೀಸೆಂಟ್ ಆಗಿದೆ. ಮಂಜುನಾಥ್ ಡಿ ಅವರು ಈ ಸಿನಿಮಾದ ನಿರ್ಮಾಪಕರು. ಅವರು ಅವರ ಮಗನ ಮೊದಲ ಸಿನಿಮಾಗೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಏನ್ ಬೇಕೋ ಅದೆಲ್ಲವನ್ನ ಕೊಟ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಅಂಡ್ ಡೆಫಿನೆಟ್ಲಿ ಅದು ಆನ್ ಸ್ಕ್ರೀನ್ ಕಾಣುತ್ತೆ. ಬಟ್ ನನಗೆ ಸಿನಿಮಾದಲ್ಲಿ ಮೈನ್ ಕ್ಯಾರೆಕ್ಟರ್ ಗಳ ಪರ್ಪಸ್ ಫ್ಲಾಟ್ ಆಗಿದೆ ಅನ್ಸ್ತು. ಕಾನ್ಫ್ಲಿಕ್ಟ್ ಗಳು ಇದ್ರು ಅದ್ಯಾವುದು ಅಷ್ಟಾಗಿ ಕನೆಕ್ಟ್ ಆಗ್ಲಿಲ್ಲ. ಡೈಲಾಗ್ಸ್ ಗಳು ಡೀಸೆಂಟ್ ಆಗಿದೆ. ಬಟ್ ಎಂಗೇಜ್ ಆಗಿ ಇಟ್ಕೊಂಡಿದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಆಕ್ಟರ್ ಗಳ ಪರ್ಫಾರ್ಮೆನ್ಸ್. ಆಕ್ಟರ್ ಗಳ ಪರ್ಫಾರ್ಮೆನ್ಸ್ ಅಲ್ಲಿ ಯಾವ ತೊಂದರೆನೂ ಇಲ್ಲ. ಎಲ್ಲರೂ ಅವರ ಎಫರ್ಟ್ಸ್ ಅನ್ನ ಚೆನ್ನಾಗಿ ಹಾಕಿದ್ದಾರೆ. ಖಡಕ್ ಆಗಿ ಹೇಳೋದಾದ್ರೆ ಸಿನಿಮಾದ ಕಾಮಿಡಿ ಪರ್ಫಾರ್ಮೆನ್ಸ್ ಗಳು ನನಗೆ ಇಷ್ಟ ಆಯ್ತು. ಲಾಜಿಕಲ್ ಇಶ್ಯೂಸ್ ಮತ್ತು ಸೆಕೆಂಡ್ ಹಾಫ್ ಕೂಡ ಬೀನ್ ಬೆಟರ್ ಅಂತ ಅನಿಸ್ತು. ನನಗೆ ಓವರ್ ಆಲ್ ಆಗಿ ಆವರೇಜ್ ಎಕ್ಸ್ಪೀರಿಯನ್ಸ್ ಅನ್ನ ಅನ್ಲಾಕ್ ರಾಘವ ಡೆಲಿವರ್ ಮಾಡ್ತು. ಒಂದು ಪಾಪ್ಕಾರ್ನ್ ವಾಚ್ ಸಿನಿಮಾ ಇಷ್ಟಪಡೋ ಪ್ರೇಕ್ಷಕರು ನೀವಾಗಿದ್ರೆ ಅನ್ಲಾಕ್ ರಾಘವ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.